ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬಂದಿದ್ದೀನಿ ಒಂದು ಸಿಂಪಲ್ ಆಗಿರೋ ರೆಸಿಪಿ ಜೊತೆ. ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಬಳಸ್ತೆ ಹೇಗೆ ಚಿತ್ರಾನ್ನ ಒಂದು ಟೇಸ್ಟಾಗಿ ಸಿಂಪಲ್ ಆಗಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಏನಿಲ್ಲ, ಮೊದಲಿಗೆ ಈ ಥರ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾ ಕಾಳು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿಕೊಂಡು ತಕ್ಕೊಳ್ಳಿ ಒಂದು ತಟ್ಟೆಗೆ. ಅಥವಾ ತೆಕ್ಕೊಳ್ಳದೆ ಇದ್ರೂ ನಡೆಯುತ್ತೆ. ನಿಮಗೆ ಲಾಸ್ಟಲ್ಲಿ ತಿಂಡಿ ತಿನ್ನುವಾಗ ಕ್ರಿಸ್ಪಿಯಾಗಿ ಬೇಕು ಅಂದರೆ ಮಾತ್ರ ತಕ್ಕೊಳ್ಳಿ, ಇಲ್ಲ ಅಂದರೆ ಅದರಲ್ಲೇ ಬಿಡ್ಬೋದು. ಶೇಂಗಾ ಕಾಳನ್ನು ಪೂರ್ತಿಯಾಗಿ ತೆಕ್ಕೊಂಡಿದ್ದ ನಂತರ ನಾನು ಇಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಅವನ್ನು ಕೂಡ ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದ ನಂತರ ಉದ್ದಿನ ಬೇಳೆನೂ ಹಾಕೋಬಹುದು. ನಾನಿಲ್ಲಿ ಉದ್ದಿನ ಬೇಳೆನೂ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎರಡು ಫ್ರೈ ಆದ ನಂತರ ನಾವಿಲ್ಲಿ ಸಾಸಿವೆ ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜೀರಿಗೆನೂ ಹಾಕ್ಕೊಬೇಕು. ಸಾಸಿವೆ ಕಾಳು ಜೀರಿಗೆ ಹಾಕಿದ ನಂತರ ಉದ್ದುದ್ದ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಹಾಗೆ ನಾವು ಸ್ವಲ್ಪ ಇಲ್ಲಿ ಕರಿಬೇವನ್ನ ಹಾಕ್ಕೊತಾ ಇದ್ದೀವಿ. ಅಂದರೆ ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಮತ್ತು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬೆಂದಿದೆ ಅನಿಸೋವಾಗ ಹುಣಸೆಹಣ್ಣಿನ ನಾನು ಆವಾಗಲೇ ನೆನೆ ಇಟ್ಕೊಂಡಿದ್ದೆ, ಆ ಹುಣಸೆಹಣ್ಣಿನ ರಸ ತೆಗೆದ್ಬಿಟ್ಟು ಹಾಕಬೇಕು. ನೋಡಿ, ಈ ಥರ ಹುಣಸೆಹಣ್ಣು ಹುಳಿ ಭಾಳ ಇತ್ತು ಅಂದರೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಈ ಥರ ಮೀಡಿಯಮ್ ಹುಳಿ ಇರೋ ಹುಣಸೆಹಣ್ಣನ್ನು ಒಂದು ಗೋಲಿ ಗಾತ್ರದಷ್ಟು ತೊಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡಿದ್ದೀನಿ. ಹುಣಸೆಹಣ್ಣು ಹುಳಿ ಹಾಕಿದ ನಂತರ ಅರಿಶಿನ ಹಾಕಿಬಿಟ್ಟು ಫ್ರೈ ಆಗ್ಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕೋದು, ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಯಾವ ಕಾರಣಕ್ಕೂ ಹಾಕಬೇಡಿ. ಆವಾಗಲೇ ನಾವು ಫ್ರೈ ಮಾಡ್ಕೊಂಡು ತಗೊಂಡಿದ್ವಲ್ಲ ಆ ಶೇಂಗಾ ಬೀಜನೂ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರ್ಧದಷ್ಟು ಹಾಕ್ಕೊಂಡು ಅರ್ಧದಷ್ಟು ಹಾಗೆ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಚಿತ್ರಾನ್ನದ ಒಗ್ಗರಣೆ ಇಷ್ಟ ಆದರೆ ರೆಡಿ ಆದಂಗೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇದಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಕಾಗಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅನ್ನದ ಜೊತೆ ಕಲಿಸ್ಬಿಟ್ರೆ ಸೂಪರಾಗಿರುತ್ತೆ. ಬಿಸಿ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾತ್ರಿ ಮಿಕ್ಕಿದ ಅನ್ನದಲ್ಲೂ ಮಾಡ್ಕೋಬೋದು, ಅದನ್ನು ಸೂಪರಾಗಿರುತ್ತೆ ಟೇಸ್ಟು. ಕ್ವಿಕ್ಕಾಗಿ 3 to 4 ಮಿನಿಟ್ಸಲ್ಲಿ ಕೂಡ ಆಗೋಗ್ಬಿಡುತ್ತೆ. ಈಗ ಇದಕ್ಕೆ ನಾವು ಲಾಸ್ಟಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಆ ಶೇಂಗಾ ಬೀಜನ ಇವಾಗ ಹಾಕ್ಕೊಂಡ್ರೆ ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಆ ಥರ ಎಲ್ಲ ಮಾಡೋದು ಇಷ್ಟ ಇಲ್ಲ ಅಂದರೆ ಅದರಲ್ಲೇ ಬಿಟ್ಟು ಕೂಡ ಒಗ್ಗರಣೆ ಮಾಡ್ಕೋಬಹುದು. ಸೊ ಇನ್ನೇನು, ಇವಾಗ ಮಾವಿನಕಾಯಿ ಸೀಸನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನೆಕ್ಸ್ಟ್ ಬರೋದೇ ಮಾವಿನಕಾಯಿ ಚಿತ್ರಾನ್ನ ಜೊತೆ. ತುಂಬ ಡಿಫ್ರೆಂಟಾಗಿ ತುಂಬ ಸಖತ್ ಟೇಸ್ಟಾಗಿರುತ್ತೆ. ಆ ರೆಸಿಪಿ ಮಾತ್ರ ನೀವು ನಿಜ ಖಂಡಿತ ಟ್ರೈ ಮಾಡಲೇಬೇಕು, ಅಷ್ಟೊಂದು ಚೆನ್ನಾಗಿರುತ್ತೆ ಅದು. ಸೊ ಈ ಚಿತ್ರಾನ್ನ ರೆಸಿಪಿ ಕೂಡ ಟ್ರೈ ಮಾಡಿ. ನಾವಂತೂ ಇದಕ್ಕೆ ಕಾಳಿನ ಚಿತ್ರಾನ್ನ ಅಂತೀವಿ ನಮ್ಮ ಮನೆಯಲ್ಲಿ. ಇದು 2-3 ಮಿನಿಟ್ಸಲ್ಲೆಲ್ಲ ಮುಗಿದೋಗುತ್ತೆ ಸಿಂಪಲ್ಲಾಗಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಇನ್ನೊಂದು ರೆಸಿಪಿ ಜೊತೆ. ಥ್ಯಾಂಕ್ ಯು, ಬಾಯ್.